ಅಮಾವಾಸ್ಯೆ, ಹುಣ್ಣಿಮೆ, ಧ್ಯಾನ, ಪೂಜೆ, ಭಕ್ತಿ. ನಮ್ಮ ಕರ್ನಾಟಕದ ರಾಜ ಮಹಾರಾಜರ ಚಕ್ರವರ್ತಿಗಳ ಇತಿಹಾಸವನ್ನು ನೋಡಿಕೊಂಡು ಬಂದರೆ ನಾವು ಗಮನಿಸಿದ ಹಾಗೆ 12ನೆಯ ಶತಮಾನದ ಕಲ್ಯಾಣಿ ಚಾಲುಕ್ಯರು ಮತ್ತು ಕಲಚೂರಿಯರು ಅವರ ಸಾಮಂತ ಮಹಾರಾಜರುಗಳು, ಪಾಳೆಯಗಾರರು, ದಂಡನಾಯಕರು, ಮಹಾದಂಡನಾಯಕರು ಇವರೆಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷವಾಗಿ ಯುದ್ಧ ಇತ್ಯಾದಿ ಚಟುವಟಿಕೆಗಳಿಗೆ ವಿರಾಮವನ್ನು ನೀಡಿ ಅಮಾವಾಸ್ಯೆಯಂದು ವಿಶೇಷ ಪೂಜಾದಿ ಕಾರ್ಯಗಳಲ್ಲಿ ಅವರು ನಿರತರಾಗಿರುತ್ತಾರೆ. ರಾಜ ಮಹಾರಾಜರ ದತ್ತಿ ಕೊಡುಗೆಗಳನ್ನು ಗಮನಿಸಿದಾಗ ಈ ಎಲ್ಲ ದತ್ತಿ ಕಾರ್ಯಗಳನ್ನು ಅಮಾವಾಸ್ಯೆ ದಿನದಂದೇ ಕೊಟ್ಟಿರುತ್ತಾರೆ. ಅಮಾವಾಸ್ಯೆಯಂದೇ ಯಾಕೆ ದತ್ತಿಗಳನ್ನು ನೀಡುತ್ತಾರೆ? ಅಮಾವಾಸ್ಯೆಯಂದು ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಅಥವಾ ಯಾವುದೇ ಯುದ್ಧ ಇತ್ಯಾದಿ ಚಟುವಟಿಕೆಗಳನ್ನಾಗಲಿ ಯಾಕೆ ಹಮ್ಮಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದರೆ, ವೈಜ್ಞಾನಿಕವಾಗಿ ನಾವು ಇಂದು ವಿಜ್ಞಾನ ಯುಗಕ್ಕೆ ಕಾಲಿರಿಸಿದ್ದೇವೆ. ನಾವು ವಾಸ ಮಾಡುವ ಈ ಭೂಮಿ ಪೃಥ್ವಿ ಏನಿದೆ, ಇದು ಸೂರ್ಯನ ಸುತ್ತ 24 ಗಂಟೆಗೆ ಒಮ್ಮೆ ಸೂರ್ಯನ ಸುತ್ತ ಇದು ತಿರುಗುತ್ತದೆ. ಈ ಭೂಮಿಯು ಸೂರ್ಯನ ಸುತ್ತ ಪ್ರದಕ್ಷಿಣಾಕಾರವಾಗಿ ತಿರುಗುವಾಗ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ, ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ತಿರುಗುತ್ತದೆ. ಪಶ್ಚಿಮದಿಂದ ಪೂರ್ವಕ್ಕೆ ಮತ್ತು ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಅದು ತಿರುಗುತ್ತಾ ಹೋಗುತ್ತದೆ. ಎಂತಹ ಭೂಮಿಯನ್ನು ಚಂದ್ರನು ಇದೇ ರೀತಿಯಲ್ಲಿ ತಿರುಗುತ್ತಾನೆ. ಭೂಮಿಯು ಸೂರ್ಯನ ಸುತ್ತಲೂ ಚಂದ್ರನು ಭೂಮಿಯ ಸುತ್ತಲೂ ತಿರುಗುವುದರಿಂದ ನಮಗೆ ಹಗಲು ಮತ್ತು ರಾತ್ರಿಗಳು, ಭೂಮಿಯು ತನ್ನ ಸುತ್ತ ತಾನು 24 ಗಂಟೆಗೊಮ್ಮೆ ಸುತ್ತಿಕೊಳ್ಳುತ್ತಾ ಆ ಸುತ್ತಿಕೊಳ್ಳುವಿಕೆಯಲ್ಲಿಯೇ ಪ್ರದಕ್ಷಿಣಾಕಾರವಾಗಿ ಸೂರ್ಯನನ್ನು ಒಂದು ಸುತ್ತು ಬರುವುದಕ್ಕೆ 365 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಅಂದರೇನು? ಭೂಮಿ 24 ಗಂಟೆಗೆ ತನ್ನ ಸುತ್ತ ತಾನು ತಿರುಗುವುದರಿಂದ ನಮಗೆ ಹಗಲು ರಾತ್ರಿಗಳು ಆಗುತ್ತವೆ. ಮತ್ತು ಹೀಗೆ ಸುತ್ತುವ ಮೂಲಕ ಸೂರ್ಯನನ್ನು ಒಂದು ಸುತ್ತು ಬರಲು 365 ದಿನಗಳನ್ನು ತೆಗೆದುಕೊಳ್ಳುವುದರಿಂದ ನಮಗೆ 1 ವರ್ಷಗಳಾಗುತ್ತವೆ. ಇದೇ ಭೂಮಿಯನ್ನು ಚಂದ್ರನು ಸುತ್ತುವುದರಿಂದ ನಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಸಂಭವಿಸುತ್ತವೆ. ಅಂದರೇನು? ಹಗಲು ರಾತ್ರಿಗಳು ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳು ಸಂಭವಿಸಲು ಮುಖ್ಯ ಕಾರಣ ಭೂಮಿ ತನ್ನ ಸುತ್ತ ಸುತ್ತುಕೊಂಡು ಸೂರ್ಯನನ್ನು ಸುತ್ತುವುದರಿಂದಲೂ ಮತ್ತು ಚಂದ್ರನು ಭೂಮಿಯ ಸುತ್ತ ಸುತ್ತುವುದರಿಂದಲೂ ನಮಗೆ 2 ಘಟನೆಗಳು ಸಂಭವಿಸುತ್ತವೆ. ಒಂದು ಹಗಲು ರಾತ್ರಿ, ಮತ್ತೊಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಂಭವಿಸಲು ಚಂದ್ರ ಮತ್ತು ಸೂರ್ಯರು ಕಾರಣರಾಗಿದ್ದಾರೆ. ಹಗಲು ಮತ್ತು ರಾತ್ರಿಗಳು ಸಂಭವಿಸಲು ಭೂಮಿ ಕಾರಣವಾಗಿದೆ. ಭೂಮಿ ಸೂರ್ಯನ ಸುತ್ತ ಸುತ್ತುವುದರಿಂದ, ಭೂಮಿ ತನ್ನ ಸುತ್ತ ತಾನು ಸುತ್ತುವುದಕ್ಕೆ 24 ಗಂಟೆಗಳನ್ನು ತೆಗೆದುಕೊಳ್ಳುವುದರಿಂದ ನಮಗೆ ಹಗಲು ರಾತ್ರಿಗಳು, ಈ ಚಂದ್ರ ಮತ್ತು ಭೂಮಿಯ ಸುತ್ತ ಸುತ್ತುವುದರಿಂದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ಇವು ನಮಗೆ ಸಂಭವಿಸುತ್ತವೆ. ಈ ಕಾರಣವಾಗಿ ಹಗಲು ರಾತ್ರಿಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳು ನಮ್ಮ ಜೀವನದಲ್ಲಿ ಪ್ರಭಾವಗಳನ್ನು ಬೀರುತ್ತಾ ಇರುತ್ತವೆ. ಹಗಲು ನಾವು ಇಡೀ ಜಗತ್ತನ್ನು ನೋಡುತ್ತೇವೆ, ഇരുಳು ಇಡೀ ಜಗತ್ತೆಲ್ಲ ಅಂಧಕಾರದಲ್ಲಿ ಇರುತ್ತದೆ. ಬೆಳಕಿನ ಪ್ರಭಾವ ಬೇರೆ, ಕತ್ತಲೆಯ ಪ್ರಭಾವ ಬೇರೆ.
ಬೆಳಕಿನ ಪ್ರಭಾವದಿಂದ ಜಗತ್ತಿನಲ್ಲಿ ಸಸ್ಯಗಳು, ಗಿಡ, ಮರಗಳು ಎಲ್ಲವೂ ಬೆಳೆಯುತ್ತವೆ. ಬೆಳೆದಂಥ ಧಾನ್ಯಗಳು ಒಣಗುತ್ತವೆ. ಫಲ ಬಿಟ್ಟಂಥ ಹೂವು, ಕಾಯಿ ಹಣ್ಣಾಗಿ ಮಾಗುತ್ತವೆ. ಲೋಕದಲ್ಲಿ ಸಮೃದ್ಧಿಯನ್ನು ಕೊಡುತ್ತವೆ. ಸಕಲ ಜೀವಜಾಲಕ್ಕೆ ಅನ್ನ ಒದಗುತ್ತದೆ. ಹಗಲು ಸೂರ್ಯ ಬೆಳಗುವುದರಿಂದ ಸಸ್ಯ ಸಂಪತ್ತು ಸಮೃದ್ಧಿಯಾಗಿ ಪ್ರತಿಯೊಂದು ಜೀವಜಾಲಕ್ಕೂ ಅನ್ನ, ಆಹಾರ ಒದಗುತ್ತವೆ. ಮತ್ತು ಹಗಲಿನಲ್ಲಿ ಪ್ರತಿಯೊಂದು ಜೀವಜಾಲದ ಚಟುವಟಿಕೆಗಳು ಕ್ರಿಯಾಶಾಲಿತ್ವವನ್ನು ಪಡೆದುಕೊಳ್ಳುತ್ತವೆ. ഇരുಳಿನ ವೇಳೆಯಲ್ಲಿ ಸಾಮಾನ್ಯವಾಗಿ ಸಕಲ ಜೀವರಾಶಿಗಳು ನಿದ್ರಿಸುತ್ತವೆ. ಸಕಲ ಜೀವರಾಶಿಗಳು ನಿದ್ರಿಸುವುದರಿಂದ ಮರು ಚೈತನ್ಯವನ್ನು, ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಆರೋಗ್ಯ ಮತ್ತು ವಿಶ್ರಾಂತಿಯಿಂದ ಆರೋಗ್ಯ ಮತ್ತು ಉಲ್ಲಾಸ, ಸಮಾಧಾನ ಇವು ಮನುಷ್ಯನಿಗೆ ನಿದ್ರೆಯಿಂದ ಮತ್ತು ഇരുಳಿನಿಂದ ದೊರೆಯುತ್ತವೆ. ಹಗಲು ರಾತ್ರಿಗಳಿಂದ ಸಕಲ ಜೀವಜಾಲಕ್ಕೆ ಒದಗುವ ಪರಿಣಾಮಗಳು ಇವು. ಹಗಲಿನಲ್ಲಿ ಸಕಲ ಜೀವರಾಶಿಗಳು ಬೆಳೆಯುತ್ತವೆ, ಚಿಗುರೊಡೆಯುತ್ತವೆ. ഇരുಳಿನಲ್ಲಿ ಸಕಲ ಜೀವಜಾಲಗಳು ವಿಶ್ರಾಂತಿ, ಸಮಾಧಾನ, ಶಕ್ತಿ, ಚೈತನ್ಯವನ್ನು ಪಡೆದುಕೊಳ್ಳುತ್ತವೆ. ಮತ್ತು ಹಗಲಿನಲ್ಲಿ ಚಟುವಟಿಕೆ ಮಾಡಲು ಪ್ರೇರಣೆ, ಉತ್ಸಾಹವನ್ನು ಪಡೆದುಕೊಳ್ಳುತ್ತವೆ. ಇದು ಹಗಲು ರಾತ್ರಿ ಮತ್ತು ಅಮಾವಾಸ್ಯೆಯ, ಹುಣ್ಣಿಮೆಯ ಬಂದೊದಗುವುದರ ಪರಿಣಾಮಗಳು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಈ ಭೂಮಿ ಮತ್ತು ಚಂದ್ರ ಸೂರ್ಯನ ಸುತ್ತುವಿಕೆಯಿಂದಾಗಿ ನಮಗೆ ಉಂಟಾಗುವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಏನಿದ್ದಾವೆ, ಈಗ ಭೂಮಿ ತನ್ನ ತಾನು ಸುತ್ತುಕೊಳ್ಳುತ್ತಾ ಹಗಲು ರಾತ್ರಿಗಳಿಗೆ ಕಾರಣವಾದರೆ, ಚಂದ್ರ ಭೂಮಿಯ ಸುತ್ತುವುದರಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಕಾರಣವಾಗಿದೆ. ಈ ಹುಣ್ಣಿಮೆ ಎಂದು ಏನಿದೆ, ಈಗ ಹುಣ್ಣಿಮೆ ഇരുಳಿನ ಹುಣ್ಣಿಮೆ ನಮಗೆ ಬಹಳ ಉಲ್ಲಾಸ, ಸಂತೋಷ, ಆನಂದದಾಯಕ. ಚಂದ್ರನ ಬೆಳದಿಂಗಳು ನಮಗೆ ಬಹಳ ಪ್ರೇರಣೆ, ಉತ್ಸಾಹ, ಉಲ್ಲಾಸ, ಸಂತೋಷ, ನಗೆ, ಮುದ ಇವುಗಳನ್ನು ಕೊಡುತ್ತವೆ. ಬೆಳದಿಂಗಳ ಊಟ ಸಂಭ್ರಮಾಚರಣೆ ಅಂದರೇನು? ಎಂಥ ಹುಣ್ಣಿಮೆಯೆಂದು ವಿಶೇಷ ಶುಭ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಊಟ, ಆಹಾರ, ಸಂತೋಷ, ಸಮಾರಂಭ ಇವುಗಳೆಲ್ಲವನ್ನು ಕೂಡ ಹುಣ್ಣಿಮೆ ಎಂದು ನಾವು ಹಮ್ಮಿಕೊಳ್ಳುತ್ತೇವೆ. ಹುಣ್ಣಿಮೆ ಒಂದು ರೀತಿಯಲ್ಲಿ ನಮಗೆ ಶುಭ, ಸಂತೋಷ, ಉಲ್ಲಾಸ, ಸಂತೋಷಕ್ಕೆ ಕಾರಣ ಮತ್ತು ಪ್ರೇರಣೆಯಾಗುತ್ತದೆ. ಆದರೆ ಅಮಾವಾಸ್ಯೆ ಹಾಗಲ್ಲ. ಅಮಾವಾಸ್ಯೆ ಎಂದು ನಾವು ಯಾವುದೇ ಶುಭ ಕಾರ್ಯಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಅಮಾವಾಸ್ಯೆ ಎಂದು ಪೂಜೆ, ಭಕ್ತಿ, ಪ್ರಾರ್ಥನೆ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಈ ಅಮಾವಾಸ್ಯೆ ಎಂದು ಏನು ವಿಶೇಷವಾಗಿ ಸೂರ್ಯನ ಪ್ರಭಾವ ಭೂಮಿಯ ಮೇಲೆ ಆಗುತ್ತದೆ. ಹುಣ್ಣಿಮೆ ಎಂದು ಚಂದ್ರನ ಪ್ರಭಾವ ಭೂಮಿಯ ಮೇಲೆ ಸಂಭವಿಸುತ್ತದೆ. ಚಂದ್ರನ ಪ್ರಭಾವವು ಉಲ್ಲಾಸ ಮತ್ತು ಶಾಂತಿ, ಸಮಾಧಾನಕರವು, ಮತ್ತು ಅಮಾವಾಸ್ಯೆಯೆಂದು ಸೂರ್ಯನ ಪ್ರಭಾವ ಭೂಮಿಯ ಮೇಲೆ ಅಶುಭಕರವಾಗಿಯೂ ಇರುತ್ತದೆ. ಆ ಕಾರಣವಾಗಿ ಅಂದು ಪ್ರಯಾಣವನ್ನು ಇಟ್ಟುಕೊಳ್ಳುವುದಿಲ್ಲ. ಸಂಚಾರವನ್ನು ಅಮಾವಾಸ್ಯೆಯೆಂದು ಸಾಮಾನ್ಯವಾಗಿ ಇಟ್ಟುಕೊಳ್ಳುವುದಿಲ್ಲ. ಅಶುಭವಾದ ಕಾರಣ ಅಂದು ವಿಶೇಷವಾಗಿ ಧ್ಯಾನ, ಪೂಜೆ, ಪ್ರಾರ್ಥನೆ ಇವುಗಳ ಮೂಲಕ ನಮಗೆ ಅತೀತವಾದ ಶಕ್ತಿಯನ್ನು ಒಲಿಸಿಕೊಳ್ಳುವ, ಆರಾಧಿಸುವ ಕಾರ್ಯಕ್ರಮವಾಗಿರುತ್ತದೆ. ಅಂದರೇನು? ನಮ್ಮ ಬದುಕಿಗೆ ಒಳ್ಳೆಯದು ಬರಲಿ, ನಮ್ಮ ಬದುಕಿಗೆ ಅಶುಭ ಬರುವುದು ಬೇಡ, ನಮ್ಮ ಬದುಕಿಗೆ ಶ್ರೇಯಸ್ಸು ಬರಲಿ ಎನ್ನುವ ಕಾರಣವಾಗಿ ನಾವು ಪೂಜೆ, ಪ್ರಾರ್ಥನೆ, ಧ್ಯಾನ, ಭಕ್ತಿ ಇವುಗಳನ್ನು ನಡೆಸಬೇಕು. ಪ್ರತಿಯೊಂದು ಪರಂಪರೆಯಲ್ಲಿಯೂ ಅವರವರ ಧಾರ್ಮಿಕ ಪರಂಪರೆಗೆ ಅನುಗುಣವಾಗಿ ಆಚರಣೆಗಳು ಇತಿಹಾಸದ ಉದ್ದಕ್ಕೂ ನಡೆದುಕೊಂಡು ಬಂದಿವೆ. ನಮ್ಮ ಶರಣ ಪರಂಪರೆಯಲ್ಲಿ ಗುರುಗಳು, ಶರಣರು, ಮಹಾತ್ಮರು
ಹೆಚ್ಚಾಗಿ ಧ್ಯಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಧ್ಯಾನ, ಪೂಜೆ, ಧ್ಯಾನ ಮತ್ತು ಪೂಜೆ, ಅಧ್ಯಯನ, ಚಿಂತನೆ ಇವುಗಳಿಗೆ ಹೆಚ್ಚು ಮಹತ್ವದ ಸ್ಥಾನವನ್ನು ನಮ್ಮ ಶಿವಶರಣರು ನೀಡಿದ್ದಾರೆ. ಅಮಾವಾಸ್ಯೆಯಂದು ನಾವು ಮಾಡಬೇಕೇನು ಎಂಬುದಾಗಿ ಹೇಳಿದರೆ, ಬೆಳಗಿನ ವೇಳೆಯೊಳಗೆ ಮಜ್ಜನಾದಿಗಳನ್ನು ಮುಗಿಸಿಕೊಂಡು ಧ್ಯಾನ ಮತ್ತು ಪೂಜೆಯಲ್ಲಿ ನಾವು ತೊಡಗಿಕೊಳ್ಳುವುದರಿಂದ ಮತ್ತು ಅಧ್ಯಯನ ಮಾಡುವುದರಿಂದ ನಮಗೆ ಹೆಚ್ಚು ಜ್ಞಾನ ಸಂಪಾದನೆಯಾಗುತ್ತದೆ. ನಮ್ಮ ಪರಂಪರೆ ಯಾವುದು, ನಾವು ಯಾವ ಪರಂಪರೆಯವರು, ನಮ್ಮ ಆಚರಣೆಗಳೇನು ಎನ್ನುವುದನ್ನು ತಿಳಿದುಕೊಂಡು ನಮ್ಮ ಪರಂಪರೆಗೆ ಅನುಗುಣವಾಗಿ ನಾವು ಆಚರಣೆಯನ್ನು ಅನುಸರಣೆ ಮಾಡಬೇಕಾಗುತ್ತದೆ. ಶಿವಶರಣರು ವಿಶೇಷವಾಗಿ ಧ್ಯಾನ, ಯೋಗ, ಪೂಜೆ ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಧ್ಯಾನ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು, ನಮ್ಮ ದೇಹವನ್ನು ಒಂದು ಆರೋಗ್ಯದಿಂದಲೂ, ಎರಡು ಸಂಯಮದಿಂದಲೂ ಮತ್ತು ಮೂರು ಚಿಂತನೆಯ ಮೂಲಕ ನಾವು ನಮ್ಮ ದೇಹ, ಇಂದ್ರಿಯ, ಮನಸ್ಸುಗಳನ್ನು ಸಂಯಮ, ನಿಗ್ರಹ ಇವುಗಳನ್ನು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಾವು ನಡೆಸಬೇಕು. ಅಲ್ಲದೆ ನಮ್ಮ ಯಾವ ಪರಂಪರೆ ಇದೆ ಆ ಪರಂಪರೆಯ ಹಿರಿಯರನ್ನು, ಮೂಲ ಗುರುಗಳನ್ನು, ಮಹಾತ್ಮರನ್ನು, ಅವರು ಕೊಟ್ಟ ಕೊಡುಗೆಗಳು, ಚಿಂತನೆಗಳು, ವಿಚಾರಗಳು ಅವುಗಳನ್ನು ಸ್ಮರಣೆ ಮಾಡಿಕೊಂಡು ಅವುಗಳನ್ನು ನಾವು ಅಧ್ಯಯನ, ಮನನ ಮಾಡಿ ಆ ದಾರಿಯಲ್ಲಿ ನಡೆಯುವ ಹೆಜ್ಜೆಯನ್ನು ಇರಿಸಬೇಕು. ಅಂದರೇನು? ನಮ್ಮ ಶಿವಶರಣರು ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಸನ್ನಡತೆ, ಸದ್ಗುಣ, ಸದಾಚಾರ, ಪಾವಿತ್ರತೆ ಇವುಗಳನ್ನು ಕಾಪಾಡಿಕೊಂಡು ಈ ಪರಂಪರೆಯಲ್ಲಿ ನಮ್ಮ ಹಿರಿಯರು ನಡೆದು ಬಂದ ದಾರಿಯನ್ನು ಗೌರವಿಸಿ ಅವರಿಗೆ ತಲೆಬಾಗಿ ವಂದಿಸಿ ಅವರನ್ನು ಸ್ಮರಣೆ ಮಾಡಿ ನಿಮ್ಮ ದಾರಿಯಲ್ಲಿ ನಾವು ಮುನ್ನಡೆಯುತ್ತೇವೆ ಎನ್ನುವ ಈ ಆಚರಣೆಯನ್ನು ನಾವು ಧ್ಯಾನದ ಮೂಲಕ, ಸನ್ನಡತೆಯ ಮೂಲಕ, ಸದ್ಗುಣದ ಮೂಲಕ, ಸದಾಚಾರದ ಪಾಲನೆ, ಚಿಂತನೆ, ಅಧ್ಯಯನದ ಮೂಲಕ ನಾವು ಪರಿಪಾಲನೆಯನ್ನು ಮಾಡಬೇಕು. ಹೀಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ನಮ್ಮ ಜೀವನದಲ್ಲಿ ಫಲಗಳನ್ನು ನೀಡುತ್ತವೆ. ಹುಣ್ಣಿಮೆಯಂದು ನಾವು ಒಳ್ಳೆಯ ಶುಭ ಸಮಾರಂಭಗಳನ್ನು, ಸಂತೋಷ ಉಲ್ಲಾಸಗಳನ್ನು ಆಚರಿಸಿದರೆ ಅಮಾವಾಸ್ಯೆಯಂದು ವಿಶೇಷವಾಗಿ ಧ್ಯಾನ, ಚಿಂತನೆ, ಮನನ, ಸಂಯಮ ಮತ್ತು ನಮ್ಮ ಹಿರಿಯರು ನಡೆದ ಹೋದ ದಾರಿಗಳು, ಆ ಇತಿಹಾಸದ ಸ್ಮರಣೆಗಳು, ಅವರು ಕೊಟ್ಟ ಕೊಡುಗೆಗಳು ಇವುಗಳನ್ನು ಸ್ಮರಿಸಿ ಆ ದಾರಿಯಲ್ಲಿ ನಾವು ಹೆಜ್ಜೆಯನ್ನು ಇರಿಸಬೇಕು. ಅಲ್ಲಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯರ 2 ವಚನಗಳನ್ನು ಇಲ್ಲಿ ಉದಾಹರಿಸುತ್ತೇನೆ. ಆಯಿತ್ತೆ ಉದಯಮಾನ, ಹೋಯಿತ್ತೆ ಅಸ್ತಮಾನ, ಅಳಿದವಲ್ಲ ನೀರಲಾದ ನಿರ್ಮಿತಂಗಳೆಲ್ಲ, ಕತ್ತಲೆ ಕವಿಯಿತ್ತು 3 ಲೋಕದೊಳಗೆ, ಇದರ ಅಚ್ಚುಗವೇನು ಹೇಳ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಆಯಿತ್ತೆ ಉದಯಮಾನ, ಹೋಯಿತ್ತೆ ಅಸ್ತಮಾನ, ಹಗಲು ಉಂಟಾಯಿತು, ಅಸ್ತಮಾನ ഇരുಳು ಆಗಮಿಸಿತು. ಸೂರ್ಯನು ಆಗಮಿಸಿದನು, ಸೂರ್ಯನು ಅಸ್ತಮಾನವಾದನು. ಹಗಲು ಮತ್ತು ರಾತ್ರಿಗಳು ನಮ್ಮ ಜೀವನದಲ್ಲಿ ಒಂದೊಂದಾಗಿ ಉರುಳುತ್ತಾ ಹೋಗುತ್ತವೆ. ಹೀಗೆ ಹಗಲು ರಾತ್ರಿಗಳು ಉರುಳುವುದರಿಂದ ನಮ್ಮ ಆಯುಷ್ಯ ಮುಗಿಯುತ್ತಾ ಹೋಗುತ್ತದೆ. ಇದು ನಮಗೊಂದು ಎಚ್ಚರಿಕೆ. ಒಂದು ಹಗಲು ಹೋಯಿತು, ಅಷ್ಟು ನೀನು ಸಾವಿಗೆ ಹತ್ತಿರವಾದೆ. ಒಂದು ഇരുಳು ಹೋಯಿತು, ಅಷ್ಟು ನೀನು ಸಾವಿಗೆ ಹತ್ತಿರವಾದೆ. ಆಯಿತ್ತೆ ಉದಯಮಾನ, ಹೋಯಿತ್ತೆ ಅಸ್ತಮಾನ. ಸೂರ್ಯೋದಯ ಆಗೋಯ್ತಾ, ಸೂರ್ಯಾಸ್ತಮಾನನೂ ಆಗೋಯ್ತಾ. ಹಾಗಾದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಈ ನಡುವಿನಲ್ಲಿ ನೀ ಏನು ಉತ್ತಮವಾದ ಶ್ರೇಷ್ಠ ಕಾರ್ಯಗಳನ್ನು ನಡೆಸಿರುವೆ? ನಿನ್ನ ಜೀವನಕ್ಕೆ ಬೇಕಾಗಿರುವ ಯಾವ ಶ್ರೇಯಸ್ಸನ್ನು ನೀನು ಸಂಪಾದಿಸಿರುವೆ?
ನಿನ್ನ ಜೀವನದಲ್ಲಿ ಉತ್ಥಾನದ ಪಥದಲ್ಲಿ ಯಾವ ರೀತಿಯಾಗಿ ಸಾಗುತ್ತಿರುವೆ, ನಿನ್ನ ಜೀವನದ ಏಳಿಗೆ ಯಾವ ರೀತಿಯಾಗಿ ನಡೆದಿದೆ, ಇದನ್ನು ನೀನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಒಳ್ಳೆಯ ದಾರಿಯಲ್ಲಿ, ಪ್ರಗತಿಯ ಪಥದಲ್ಲಿ ನಿನ್ನ ಅಭ್ಯುದಯ ಸಾಗಬೇಕು. ಆಯಿತ್ಯ ಉದಯಮಾನ, ಹೋಯಿತ್ಯ ಅಸ್ತಮಾನ. ಹಗಲಾಗೋಯ್ತೆ, ರಾತ್ರಿನೂ ಆಗೋಯ್ತೆ. ಅಳಿದವಲ್ಲ ನೀರಲಾದ ನಿರ್ಮಿತಂಗಳೆಲ್ಲ. ಲೋಕದಲ್ಲಿ ನಾವು ಕಾಣುತ್ತಿರುವ ಸಕಲ ಜೀವಜಾಲಗಳು ನೀರಿನಿಂದ ಸೃಷ್ಟಿಯಾಗಿದ್ದಾವೆ. ಚಂದ್ರನಲ್ಲಿ ನೀರಿಲ್ಲ, ಅಲ್ಲಿ ಜೀವರಾಶಿ ಉಗಮವಾಗಿಲ್ಲ. ಮಂಗಳ, ಬುಧ, ಗುರು, ಶುಕ್ರ, ಶನಿ, ಇಲ್ಲಿ ನೀರಿಲ್ಲ, ಆದ ಕಾರಣ ಅಲ್ಲಿ ಜೀವಜಾಲ ಇಲ್ಲ. ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿದ್ದಾರೆ. ಯಾವುದೋ ಒಂದು ಕಾಲದಲ್ಲಿ ಚಂದ್ರನಲ್ಲಿಯೂ ಕೂಡ ನೀರು ಇದ್ದು ಅದು ಹರಿದು ಹೋಗಿ ಅಲ್ಲಿ ಈಗ ನೀರು ಇಲ್ಲದಂತಾಗಿದೆ ಎಂಬುದನ್ನು, ಪ್ರವಾಹದ ಸ್ವರೂಪವನ್ನು ಚಂದ್ರನಲ್ಲಿ ಗುರುತಿಸಲಾಗಿದೆ. ಎಲ್ಲಿ ನೀರು ಇರುತ್ತದೆ ಅಲ್ಲಿ ಜೀವಜಾಲದ ಉಗಮವಾಗುತ್ತದೆ. ಎಲ್ಲಿ ನೀರು ಇಲ್ಲ ಅಲ್ಲಿ ಜೀವಜಾಲ ಬದುಕುವುದಿಲ್ಲ. ಆಯಿತ್ತೇ ಉದಯಮಾನ, ಹೋಯಿತ್ತೇ ಅಸ್ತಮಾನ. ಅಳಿದವಲ್ಲ ನೀರಲಾದ ನಿರ್ಮಿತಂಗಳೆಲ್ಲ. ಮನುಷ್ಯನ ಮೊದಲುಗೊಂಡು ಸಕಲ ಜೀವಜಾಲವು, ಸಕಲ ಸಸ್ಯ ಸಂಪತ್ತುವು ನೀರಿನಿಂದ ಸೃಷ್ಟಿಯಾಗಿದ್ದಾವೆ, ನೀರಿನಿಂದ ಬದುಕಿವೆ. ಇವೆಲ್ಲವೂ ನೀರು ಯಾವಾಗ ಇಲ್ಲವಾಗ್ತದ ಆಗ ಎಲ್ಲ ಜೀವಜಾಲಗಳು ನಷ್ಟವಾಗ್ತವೆ. ಕತ್ತಲೆ ಕವಿಯಿತ್ತು ಮೂರು ಲೋಕದೊಳಗೆ. ಯಾವಾಗ ನೀರು ಇಲ್ಲದಂಗೆ ಆಗ್ತದ ಲೋಕವೆಲ್ಲವೂ ಗಾಢಾಂಧಕಾರದಲ್ಲಿ ವಿಲೀನವಾಗುತ್ತದ. ಅಲ್ಲಿ ಹಗಲು ರಾತ್ರಿಗಳಿಲ್ಲ, ಜೀವಜಾಲಗಳಿಲ್ಲ, ಏನೂ ಇಲ್ಲದ ಪರಿಸ್ಥಿತಿ. ಅಂದರೇನು? ಈ ಭೂಮಿ ಮತ್ತು ಚಂದ್ರರು ಸೂರ್ಯನಲ್ಲಿ ಐಕ್ಯವಾಗಿ ಬಿಟ್ಟಂಥ ಸಂದರ್ಭದೊಳಗೆ ಕತ್ತಲೆ ಕವಿಯಿತ್ತು ಮೂರು ಲೋಕದೊಳಗೆ. ಇದರ ಅಚ್ಚುಗವೇನು ಹೇಳಾಗು ಈಶ್ವರ, ಇದರ ರಹಸ್ಯವೇನು? ಅಲ್ಲಮ್ಮ ಪ್ರಭುದೇವರು ಈ ಸೃಷ್ಟಿಯ ರಹಸ್ಯಕ್ಕೆ ಬೆರಗನ್ನು ಈ ವಚನದಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ. ಅದೇನಿದೆಯಲ್ಲ, ಕತ್ತಲೆ ಕವಿಯಿತ್ತು ಮೂರು ಲೋಕದ ಒಳಗೆ, ಅದು ಮಹಾಗಾಢಾಂಧಕಾರವಾದ ಅಮಾವಾಸ್ಯೆ. ಅದು ಗಾಢಾಂಧಕಾರವಾದ ಅಮಾವಾಸ್ಯೆ. ಅಕ್ಕ ಮಹಾದೇವಿಯರ ಒಂದು ವಚನವನ್ನು ಇಲ್ಲಿ ವಿವರಿಸುತ್ತೇವೆ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಹಗಲು ರಾಶಿಗಳೆಂಬ ಕೊಳಗ ಅಳೆಯದ ಮುನ್ನ, ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ, ಶಿವನ ನೆನೆಯಿರೇ, ಶಿವನ ನೆನೆಯಿರೇ, ಈ ಜನ್ಮ ಬಳಿಕಿಲ್ಲ. ಶಿವನ ನೆನೆಯಿರೇ, ಶಿವನ ನೆನೆಯಿರೇ, ಈ ಜನ್ಮ ಬಳಿಕಿಲ್ಲ. ಚನ್ನ ಮಲ್ಲಿಕಾರ್ಜುನ ದೇವರ ನೆನೆದು ಎಲ್ಲರೂ ಮುಕ್ತಿ ಒಡೆದರು. ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದ ತೀರದ ಮುನ್ನ, ಶಿವನ ನೆನೆಯಿರೇ, ಶಿವನ ನೆನೆಯಿರೇ. ಹಗಲು ಮತ್ತು ರಾತ್ರಿ ಎನ್ನುವ ಕೊಳಗಗಳು ನಮ್ಮ ಆಯುಷ್ಯವನ್ನು ಅಳಿತಾ ಇದ್ದಾವೆ. ನಾವು ಅಷ್ಟರ ಮಟ್ಟಿಗೆ ಸಾವಿಗೆ ಹತ್ತಿರ ಆಗ್ತಾ ಇದ್ದೇವೆ. ಆದ ಕಾರಣ ಶಿವನ ನೆನೆಯಿರೇ, ಶಿವನ ನೆನೆಯಿರೇ. ಯಾರು ಜಗತ್ತಿಗೆ ಮಂಗಳನು, ಆನಂದನು, ಶುಭವನ್ನು ಕರುಣಿಸುವನೋ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಳ್ಳಿ. ನಮ್ಮ ಎಲ್ಲರ ಜನನಕ್ಕೆ ಕಾರಣರಾಗಿರುವ ಆ ಶಕ್ತಿ ಚೈತನ್ಯವನ್ನು, ಪಂಚಮಹಾಭೂತಗಳನ್ನು ಸ್ಮರಣೆ ಮಾಡಿ. ಈ ಜನ್ಮ ಬಳಿಕಿಲ್ಲ. ನಾವು ಮನುಷ್ಯರಾಗಿ ಬಂದಿರುವುದು ಅಪೂರ್ವ. ಇದೊಂದು ಸೌಭಾಗ್ಯದ ದಿನ. ಮನುಷ್ಯರಾಗಿ ಜನಿಸಿದ್ದೇವೆ. ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ ಅವುಗಳ ಜೀವನಕ್ಕಿಂತಲೂ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಆದ ಕಾರಣ ಇಂತಹ ಶ್ರೇಷ್ಠ ಜನ್ಮವನ್ನು ಕೊಟ್ಟ ಆ ಮಂಗಳಕರವಾದ ಪಂಚಮಹಾಭೂತಗಳಿಗೆ, ಆ ಶಿವಶಕ್ತಿಯರಿಗೆ ವಂದನೆಯನ್ನು ಮಾಡೋಣ. ಶಿವನ ನೆನೆಯಿರೇ, ಶಿವನ ನೆನೆಯಿರೇ, ಈ ಜನ್ಮ ಬಳಿಕಿಲ್ಲ. ಇಂಥ ಮನುಷ್ಯ ಜನ್ಮ ಸಿಕ್ಕಿದೆ. ಆದ ಕಾರಣ ಮಂಗಳಕರನಾಗಿರುವ, ಆನಂದದಾಯಕನಾಗಿರುವ ಆ ಪರಮೇಶ್ವರನಿಗೆ ವಂದಿಸೋಣ. ಶಿವನ ನೆನೆದು ಎಲ್ಲರೂ ಮುಕ್ತಿ ಒಡೆದರು. ನಮ್ಮ ಪರಂಪರೆಯವರು ಜಗತ್ತಿನ ಸಕಲ ಜೀವಜಾಲವೆಲ್ಲವೂ ಕೂಡ ಸ್ಮರಣೆಯನ್ನು ಮಾಡಿ ಮುಕ್ತಿಯನ್ನು ಪಡೆದುಕೊಂಡಿದ್ದಾವೆ. ನಾವು ಆ ಮುಕ್ತಿಯ ಹೆಜ್ಜೆಯಲ್ಲಿ ಸಾಗೋಣ. ಹೀಗೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯವರು ಕೃತಜ್ಞತೆಯಿಂದ
ಈ ಸೃಷ್ಟಿ, ಶಿವ, ಶಕ್ತಿ, ಪಂಚಮಹಾಭೂತಗಳನ್ನು ಸ್ಮರಣೆ ಮಾಡಿದ್ದಾರೆ. ಅಂತಹ ಸ್ಮರಣೆಯ ಮೂಲಕ ಈ ವಿಡಿಯೋ ಮುಕ್ತಾಯ ಮಾಡುತ್ತೇವೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.